ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಭಾಗ 1 3ನೇ ತರಗತಿ ವಿಷಯದ ಒಂದು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆ ಮುಖಾಂತರ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ ಗದ್ಯ ಪದ್ಯಗಳು: ತುತ್ತೂರಿ, ನನ್ನ ಕನಸು, ಸ್ವತಂತ್ರ ದಿನಾಚರಣೆ, ಕಂದ, ಚಿಗುರು, ಈಸೂರು ಸ್ವಾಗತ, ಪ್ರಾಮಾಣಿಕ ಬಾಲಕ, ಸಂಕ್ರಾಂತಿ ಪದ್ಯ. ಇವುಗಳ ಕುರಿತು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ತುತ್ತೂರಿ ಪದ್ಯ: ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿ ಸಹೂದಿದನು, ಸನಿದಪ ಮಗರಿ ಸಹೂದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ, ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿ ಊದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ, ಸಂಜೆಯಲ್ಲಿ ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜೆ.ಪಿ. ರಾಜರತ್ನಂ ಬರೆದಿರುವಂತಹ ಪದ್ಯ. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ ಸಂಖ್ಯೆ 1. ಕಸ್ತೂರಿಯು ಏನನ್ನು ಕೊಂಡನು? ಕಸ್ತೂರಿಯು ಬಣ್ಣದ ತಗಡಿನ ತುತ್ತೂರಿಯನ್ನ ಕೊಂಡನು. ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಕಸ್ತೂರಿಯು ತುತ್ತೂರಿಯನ್ನ ಕೊಳಲ ಬಳಿ ಊದಿದನು. ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಸಂಜೆಯ ವೇಳೆ ಕಸ್ತೂರಿಯು ತುತ್ತೂರಿಯನ್ನು ಊದಿದನು. ಜಂಬದ ಕೋಳಿಯಾರು? ಕಸ್ತೂರಿ. ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ. ತುತ್ತೂರಿ ಏನಾಯಿತು? ನೀರಿಗೆ ಜಾರಿತು. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನ ಸೂಕ್ತ ಪದದಿಂದ ತುಂಬು. ಬಣ್ಣದ ತಗಡಿನ ತುತ್ತೂರಿ, ಕಸ್ತೂರಿ ನಡೆದನು ಬೀದಿಯಲಿ, ಜಾರಿತು ನೀರಿಗೆ ತುತ್ತೂರಿ, ಬಣ್ಣದ ತುತ್ತೂರಿ ಹಾಳಾಯಿತು. ಅದೇ ರೀತಿಯಾಗಿ ಕಥೆಯನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇನೆ. ಭಾಷಾಭ್ಯಾಸ: ಕನ್ನಡ ವರ್ಣಮಾಲೆ, ಅವುಗಳಲ್ಲಿ ಸ್ವರಾಕ್ಷರಗಳು, ಯೋಗವಾಹಗಳು, ವ್ಯಂಜನ ಅಕ್ಷರಗಳು, ಅದಕ್ಕೆ ತಕ್ಕಂತೆ ಅಭ್ಯಾಸದ ಪ್ರಶ್ನೆಗಳು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ವ್ಯಂಜನಾಕ್ಷರಗಳನ್ನು ಬರೆ. ಹಾಗೆ ಗುಂಪಿನಲ್ಲಿರುವಂತಹ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರಿಬೇಕು. ಹಾಗೆ ಇಲ್ಲಿ ಹೊಂದಿಸಿ ಬರಿಬೇಕು. ಪಾಲು ಪ್ಲಸ್ ಆಯಿತು ಪಾಲಾಯಿತು, ಬೋಳು ಪ್ಲಸ್ ಆಯಿತು ಬೋಳಾಯಿತು, ಈ ರೀತಿಯಾಗಿ ಹೊಂದಿಸಿ ಬರಿಬೇಕು. ಹಾಗೆ ಪ್ರಾಸಪದಗಳು ಆಳಾಯಿತು, ಗೋಳಾಯಿತು, ಈ ರೀತಿಯಾದಂತಹ ಪ್ರಾಸಪದಗಳನ್ನು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಸರಿಯಾಗಿ ಆ ಒಂದು ವಾಕ್ಯಕ್ಕೆ, ಪ್ರಾಸಕ್ಕೆ ಸಂಬಂಧಿಸಿದಂತೆ ಬರಿಬೇಕು. ಹಕ್ಕಿ ಹಕ್ಕಿ, ಕಣ್ಣು ಹಣ್ಣು, ಸಾರು ನೀರು, ನಾಯಿ ಬಾಯಿ, ಈ ರೀತಿಯಾದಂತಹ ಪ್ರಾಸಪದಗಳನ್ನು ಬರುವಂತೆ ಬರಿಬೇಕಾಗುತ್ತೆ. ಹಾಗೆ ತೆಂಗಿನ ಗರಿ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ನೀವು ಕೂಡ ಪ್ರಯತ್ನಿಸಬಹುದು. ಪಾಠ 2: ನನ್ನ ಕನಸು. ಅಭ್ಯಾಸದ ಪ್ರಶ್ನೆಗಳು: ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಮನುಷ್ಯನು. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಮೊಲಕ್ಕೆ.
ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಈ ರೀತಿಯಾಗಿ ದುಂಡಾಗಿ ಅಕ್ಷರಗಳನ್ನು ಬರಿಬೇಕು. ಹಾಗೆ ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರ. ಹಾಗೆ ಈ ವಾಕ್ಯಗಳಲ್ಲಿ ಯಾರು ಯಾರಿಗೆ ಹೇಳಿದರು ಸಂದರ್ಭ ಸಹಿತವನ್ನು ಕೂಡ ಬರಿಬಹುದು. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಈ ಮಾತನ್ನ ಯಾರು ಹೇಳಿದರು ಅಂತಂದ್ರೆ ಮರ ಯಾರಿಗೆ? ಮಾನವನಿಗೆ ಹೇಳಿತು. ಈ ರೀತಿಯಾಗಿ ಸಂದರ್ಭ ಸಹಿತ ಉತ್ತರಗಳನ್ನು ಬರಿಬೇಕು. ಹಾಗೆ ಹೊಂದಿಸಿ ಬರೆಯುವಂತಹದ್ದು ಅಂದರೆ ಕೋಗಿಲೆ ಇಂಪಾದ ಧ್ವನಿ, ಜಿಂಕೆ ಸುಂದರವಾದ ಕಣ್ಣು, ನವಿಲು ಆಕರ್ಷಕ ನಡಿಗೆ ಸಂಬಂಧಿಸಿರುವಂತೆ ಅವುಗಳನ್ನು ಬರಿಬೇಕಾಗುತ್ತೆ. ಹಾಗೆ ವಿರುದ್ಧಾರ್ಥಕ ಪದಗಳು ಅಂಜು ಬುರುಕ, ಧೈರ್ಯವಂತ, ಮೊದಲು, ಕೊನೆ, ಹುಳಿವು, ಅಳಿವು, ಅತಿವೃಷ್ಟಿ, ಅನಾವೃಷ್ಟಿ ಎನ್ನುವಂತಹ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕು. ಹಾಗೆ ಚಿತ್ರವನ್ನ ನೋಡಿ ಒಬ್ಬ ಹುಡುಗ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದಾನೆ. ಇದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಪದಗಳನ್ನು ಸ್ಪಷ್ಟವಾಗಿ ಓದಿ ಬರಿಬೇಕು. ಹಾಗೆ ಇಲ್ಲಿ ಪ್ರಾಣಿಯ ಚಿತ್ರಗಳು, ನಿಮಗೆ ಅನಿಸಿದಂತಹ ಚಿತ್ರವನ್ನು ನೀವು ಬರೀಬಹುದು. ಪಕ್ಷಿಯ ಚಿತ್ರ. ಸ್ವಾತಂತ್ರ್ಯ ದಿನಾಚರಣೆ. ಈ ಒಂದು ಪಾಠದ ಕುರಿತು ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆಯನ್ನ ಕರೆದರು. ಸ್ವತಂತ್ರ ದಿನವನ್ನು ಎಂದು ಆಚರಿಸುತ್ತೇವೆ? ಸ್ವತಂತ್ರ ದಿನವನ್ನ ಆಗಸ್ಟ್ 15ರಂದು ಆಚರಣೆ ಮಾಡುತ್ತೇವೆ. ಯಾರು ಕ್ಷಮೆ ಕೋರಿದರು? ಫಾಹಿಯಾನ್ ಐಶ್ವರ್ಯ, ಸಾಂಸ್ಕೃತಿಕ ಮಂತ್ರಿ. ಅದೇ ರೀತಿಯಾಗಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇನೆ. ಇದನ್ನ ಓದ್ಕೊಂಡು ಬರಿಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕಾರಣವನ್ನ ಕೊಡುವಂತಹ ಪ್ರಶ್ನೆಗಳು, ಅದಕ್ಕೂ ಉತ್ತರವನ್ನು ಸಹ ಬರಿಬಹುದು. ಅದೇ ರೀತಿಯಾಗಿ ಮಾತನ್ನು ಯಾರು ಯಾರಿಗೆ ಹೇಳಿದರು? ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆಯಲ್ಲ ಸರ್. ಈ ಮಾತನ್ನ ಶರೀಫ್ ಗುರುಗಳಿಗೆ ಹೇಳಿದಂತಹ ಮಾತು. ಇದೇ ರೀತಿಯಾದಂತಹ ಸಂದರ್ಭದ ವಾಕ್ಯಗಳನ್ನು ಉತ್ತರಿಸಬೇಕಾಗುತ್ತೆ. ಹಾಗೆ ಸ್ವಂತ ವಾಕ್ಯಗಳನ್ನು ರಚಿಸುವಂತಹದ್ದು. ನಾನು ಇಲ್ಲಿ ಬರೆದಿರುವಂತಹ ವಾಕ್ಯಗಳನ್ನು ಬಿಟ್ಟು ನೀವು ಕೂಡ ನಿಮ್ಮ ಸ್ವಂತ ವಾಕ್ಯವನ್ನು ರಚಿಸಬಹುದು. ತೋರಣ. ಹೊಸ ವರ್ಷ ಯುಗಾದಿಯಂದು ನಾವು ಹಬ್ಬದ ದಿನದಂದು ಮನೆಗೆ ತೋರಣವನ್ನು ಹಾಕುತ್ತೇವೆ. ರಂಗವಲ್ಲಿ. ನಾನು ಮನೆಯ ಮುಂದೆ ರಂಗವಲ್ಲಿಯನ್ನು ಹಾಕುತ್ತೇನೆ. ಬಹುಮಾನ. ನಾನು ಸ್ಪರ್ಧೆಯಲ್ಲಿ ವಿಜೇತನಾಗಿ ಬಹುಮಾನವನ್ನು ಪಡೆದೆ. ಸಮವಸ್ತ್ರ. ಶಾಲೆಯಲ್ಲಿ ಸಮವಸ್ತ್ರ ಧರಿಸಿಕೊಂಡು ವಿದ್ಯಾರ್ಥಿಗಳು ಹೋಗುತ್ತಾರೆ. ಈ ರೀತಿಯಾದಂಥ ಸ್ವಂತ ವಾಕ್ಯಗಳನ್ನು ಮಾಡಬೇಕಾಗುತ್ತೆ. ಹಾಗೆ ಸರಿತಪ್ಪುಗಳು. ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು, ತಪ್ಪು. ಕೆಲಸವನ್ನು ಹಂಚಿಕೊಂಡು ಮಾಡಬೇಕು. ಕಾರ್ಯಕ್ರಮ ಮಾಡುವ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು, ಸರಿ. ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಉತ್ತರಿಸಬೇಕಾಗುತ್ತೆ. ಹಾಗೆ ಚಿತ್ರವನ್ನ ನೋಡಿ ಸಲಹೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಮಕ್ಕಳು ಈಜು ಬಂದರೆ ಮಾತ್ರ ನೀರಿನಲ್ಲಿ ಆಡಬೇಕು, ಪೋಷಕರೊಂದಿಗೆ ಸೇರಿ ನದಿಗೆ ಹೋಗಬೇಕು. ಹಾಗೆ ಪದಗಳನ್ನು ಜೋಡಿಸಿ ವಾಕ್ಯವನ್ನ ಸರಿಪಡಿಸಬೇಕು. ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಅಂತ ವಾಕ್ಯ ಸರಿಯಾಗುತ್ತೆ. ಅದೇ ರೀತಿ ವಾಕ್ಯಗಳನ್ನು ಸರಿಯಾಗಿ ಜೋಡಿಸಬೇಕಾಗುತ್ತೆ. ಹಾಗೆ ಇಲ್ಲಿರುವಂತಹ ಅರ್ಥಪೂರ್ಣವಾದಂತಹ ವಾಕ್ಯಗಳನ್ನು ರಚಿಸಿ ಬರೆದಿರುವಂತಹದ್ದು. ಜೋಡು ನುಡಿಗಳನ್ನು ಗಮನಿಸಿ ನಕಲು ಮಾಡಿ ಬರಿಬೇಕು. ಸುಖ ದುಃಖ, ಕಷ್ಟ ನಷ್ಟ, ಅಕ್ಕಪಕ್ಕ, ಮಾವು ಬೇವು, ನಲಿ ಕಲಿ ಈ ರೀತಿಯಾದಂತಹ ಜೋಡು ನುಡಿಗಳಾಗಿರ್ತವೆ. ಹಾಗೆ ಇಲ್ಲಿರುವಂತಹ ಸಮಾನಾರ್ಥಕ ಪದಗಳನ್ನು ಗುರಿಸಿ ಬರಿಬೇಕು. ಧ್ವಜ ಅಂದರೆ ಬಾವುಟ, ಪತಾಕೆ. ಹಾಗೆ ಹೂವು, ಪುಷ್ಪ, ಕುಸುಮ ಈ ರೀತಿಯಾದಂತಹ ಸಮಾನಾರ್ಥಕ ಪದಗಳನ್ನು ನೋಡಬಹುದು. ಕಂದ ಪದ್ಯ. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಕ ಕೂಸು ಕಂದಯ್ಯ ಹೊಳಹೊರಗ ಆಡಿದರೆ ಬೀಸಣಿಗೆ ಗಾಳಿ ಸುಳಿದಾವ
ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಅಳುವ ಕಂದನ ತುಟಿಯು ಹವಳದ ಕುಡಿಹಾಂಗ ಕುಡಿಹುಬ್ಬು ಬೇವಿನ ಹೆಸಳಾಂಗ ಕುಡಿಹುಬ್ಬು ಬೇವಿನ ಹೆಸಳಾಂಗ ಕಣ್ಣೋಟ ಶಿವನ ಕೈಯಲಗೂ ಹೊಳೆದಾಂಗ. ಇದೇ ರೀತಿಯಾದಂತಹ ಪದ್ಯವನ್ನ, ಇದೊಂದು ಜಾನಪದ ಒಂದು ಗೀತೆ. ಅಭ್ಯಾಸದ ಪ್ರಶ್ನೆಗಳು: ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ ಅಂತಂದ್ರೆ ಇಲ್ಲಿ ಜನಪದರು ಅನಕ್ಷರಸ್ಥರಾಗಿದ್ರು ಕೂಡ ಅವರ ಒಂದು ಪದ ಸಂರಚನೆ ಯಾವ ರೀತಿಯಾಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿತ್ತು. ಆ ಒಂದು ಮಗುವಿನ ತುಟಿಯನ್ನ ಹವಳಕ್ಕೆ ಹೋಲಿಸಿ ಬರೆದಿದ್ದಾರೆ. ಹಾಗೆ ಇಲ್ಲಿ ಹಾಡಿ ಬಾ ಏನ ಕಂದ ಹಂಗಾಲ ತೊಳೆದೇನ ಅಂತ ಹೇಳಿದ್ದಾರೆ. ತೆಂಗಿನ ತಿಳಿನೀರು ತಕ್ಕೊಂಡು, ಹಾಗೆ ಬಂಗಾರ ಅಂತ ಆ ಮೊಗವನ್ನ ಬಂಗಾರ ಅಂತ ಹೋಲಿಸಿ ಹೇಳಿದ್ದಾರೆ. ಇಲ್ಲಿ ಒಂದು ಜನಪದ ಒಂದು ಹಾಡಿನಲ್ಲಿ ಯಾವ ರೀತಿಯಾಗಿ ಅಂತಂತಂದ್ರೆ ಆ ಒಂದು ಪ್ರೀತಿ ವಾತ್ಸಲ್ಯ ನಿಷ್ಕಲ್ಮಶವಾದಂತಹ ಮನಸ್ಸನ್ನ ವರ್ಣಿಸಿರುವಂತಹದ್ದು. ಹಾಗೆ ಮಗುವನ್ನ ಆಟ ಆಡಿಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೀಗೆಲ್ಲ ಮಗುನ ಆಟಕ್ಕೆ ಬಿಡೋದೇ ಇಲ್ಲ. ಮಣ್ಣು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಮಗುವಿನ ಒಂದು ಸಾಮರ್ಥ್ಯ ಹಾಗೂ ಆರೋಗ್ಯ ಶಕ್ತಿಯನ್ನ ಹೆಚ್ಚಿಸುತ್ತೆ. ಆ ರೀತಿಯಾದಂತಹ ಜನಪದರ ಒಂದು ನೃತ್ಯ ಹಾಗೂ ಅವರ ಒಂದು ಜಾನಪದ ಕಲೆ ಹಾಗೆ ಜಾನಪದ ಗೀತೆಗಳು ಅದ್ಭುತವಾಗಿರ್ತವೆ, ಅರ್ಥಪೂರ್ಣವಾಗಿರ್ತವೆ. ಹಾಗೆ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹದ್ದು: ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುತ್ತಾಳೆ. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಹವಳದ ಕುಡಿಗೆ ಹೋಲಿಸಲಾಗಿದೆ. ಇದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಬಹುದು. 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರ. ಹಾಗೆ ತಪ್ಪುಗಳನ್ನ ಸರಿಪಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಬೀಸಣಿಗೆ ಗಾಳಿ ಸುಳಿದಾವ ಅಂತ ಸರಿ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಸಾಲುಗಳನ್ನ ನಕಲು ಮಾಡಿ ಬರಿಬೇಕು. ಹಾಗೆ ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿಗಿರುವ ಪದಗಳನ್ನ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಕಂದ ಪದ್ಯ ಅಂತಂದ್ರೆ 4 ಸಾಲಿನ ಪದ್ಯವನ್ನ ನಾವು ಕಂದ ಪದ್ಯ ಅಂತ ಕರಿತೀವಿ. ಒತ್ತಕ್ಷರಗಳು ಇವುಗಳನ್ನ ನಾವು ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ಮಗು ಏಕೆ ನಗುತ್ತಾ ಇದೆ ಅಂತಂದ್ರೆ ಮಗುವಿಗೆ ಆಟ ಸಾಮಾನ ಸಿಕ್ಕಿದೆ, ಹಾಗಾಗಿ ಮಗು ನಗ್ತಾ ಇದೆ. ಹಾಗೆ ಇಲ್ಲಿ ಸಮಾನಾರ್ಥಕ ಪದಗಳನ್ನ ಬರೆಯಿರಿ. ಬಂಗಾರ, ಇದಕ್ಕೆ ಸಮಾನಾರ್ಥಕ ಪದ ಚಿನ್ನ, ಸ್ವರ್ಣ ಅಂತ ಕೂಡ ಕರೀತಾರೆ. ಹಾಗೆ ಸಮಾನಾರ್ಥಕ ಪದಗಳನ್ನ ನೋಡಬಹುದು. ಹಾಗೆ ಇಲ್ಲಿ ಗೆರೆ ಎಳೆದಂತಹ ಪದಗಳ ಗ್ರಾಂಥಿಕ ರೂಪ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮನಿಗೆ, ಇದು ಮನೆಗೆ, ಈ ರೀತಿಯಾದಂತಹ ಗ್ರಾಂಥಿಕ ರೂಪವಾಗಿ ಬರೆಯುವಂತಹದ್ದು. ಹಾಗೆ ಎಸಳಾಂಗ, ಎಸಳ ಹಾಗೆ, ಬಂದ್ಹಾಂಗ, ಬಂದ ಹಾಗೆ, ಈ ರೀತಿಯಾದಂತಹ ಗ್ರಾಂಥಿಕ ರೂಪಪದಗಳನ್ನ ನೋಡಬಹುದು. ಪಾಠ 5 ಚಿಗುರು. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು: ಶಾಲಾ ಪತ್ರಿಕೆಯ ಹೆಸರೇನು? ಶಾಲಾ ಪತ್ರಿಕೆ ಹೆಸರು ಚಿಗುರು. ನಮ್ಮ ನಾಡ ಹಬ್ಬ ಯಾವುದು? ದಸರಾ ನಮ್ಮ ನಾಡ ಹಬ್ಬ. ಹಣ್ಣುಗಳ ರಾಜ ಯಾರು? ಹಣ್ಣುಗಳ ರಾಜ ಮಾವು. ವಿವೇಕಾನಂದರ ಬಾಲ್ಯದ ಹೆಸರೇನು? ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ. ಜೋಗ ಜಲಪಾತ ಎಲ್ಲಿದೆ? ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಎಂಬ ಹಳ್ಳಿಯಲ್ಲಿ ಇದೆ. ಈ ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಜಲಪಾತ. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ಸ್ವಾಮಿ ವಿವೇಕಾನಂದ ಎನ್ನುವಂತಹ ಬರಹ ಇರುವಂತಹದ್ದು ಇಷ್ಟವಾದ ಒಂದು ವಿಷಯವಾಗಿರುತ್ತೆ. ಹಾಗೆ ಇಲ್ಲಿ ಹೊಂದಿಸಿ ಬರೆಯಿರಿ. ಸರಿ ತಪ್ಪುಗಳನ್ನ ಗುರುತಿಸಿ ಬರೆಯುವಂತಹದ್ದು. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸರಿ. ಅದೇ ರೀತಿಯಾಗಿ ಪದಗಳಲ್ಲಿನ ಅಕ್ಷರಗಳನ್ನ ಒಂದೇ ಗಾತ್ರದಲ್ಲಿ ಬರೆಯಬಾರದು, ಇದು ತಪ್ಪು. ಒಂದೇ ಗಾತ್ರದಲ್ಲಿ ಅಕ್ಷರಗಳು ಬರೀಬೇಕಾಗುತ್ತೆ, ಆಗ ಅಕ್ಷರ ಚೆನ್ನಾಗಿ ಕಾಣುತ್ತೆ. ಸರಿಯಾದ ರೀತಿಯಲ್ಲಿ ಸಾಲುಗಳನ್ನ ಬರೆಯುವಂತಹದ್ದು.
ಈ ವಾಕ್ಯಗಳನ್ನು ನಕಲು ಮಾಡಿ ಬರೆಯಬೇಕು. ಕಾಮನಬಿಲ್ಲಿನಲ್ಲಿ ನಿಮ್ಮ ಹೆಸರನ್ನ ಬರೆಯಿರಿ. ಚಿತ್ರವನ್ನು ನೋಡಿ ಅರ್ಥಪೂರ್ಣ ವಾಕ್ಯವನ್ನ ಬರೀಬೇಕು. ಇಲ್ಲಿ ಹುಡುಗ ಗಿಡಕ್ಕೆ ನೀರನ್ನು ಹಾಕುತ್ತಿದ್ದಾನೆ, ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ, ಜನರು ಬಸ್ ಹತ್ತುತ್ತಿದ್ದಾರೆ, ಹಾಗೆ ಹುಡುಗಿ ಹಗ್ಗದಾಟ ಆಡುತ್ತಿದ್ದಾಳೆ, ಮೊಲ ಹುಲ್ಲು ತಿನ್ನುತ್ತಿದೆ. ಗಾದೆಗಳನ್ನ ಓದಿ ತಿಳಿ. ಹಾಗೆ ಸರಿಯಾದ ಪದವನ್ನ ಆರಿಸಿ ಗಾದೆಯನ್ನ ಪೂರ್ಣ ಮಾಡುವಂತಹದ್ದು. ಮಾಡಿದುಣ್ಣೋ ಮಹಾರಾಯ, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ, ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು, ಶಕ್ತಿಗಿಂತ ಯುಕ್ತಿ ಮೇಲು. ಈ ಪದಗಳನ್ನ ಸರಿಯಾದ ರೂಪದಲ್ಲಿ ಬರೆಯಿರಿ. ಕುತೂಹಲ ಕುತೂಹಲ, ಜಲಪಾತ ಜಲಪಾತ, ಶಿಕ್ಷಕ ಶಿಕ್ಷಕ, ನಿಡುಗಟ್ಟು ನುಡಿಗಟ್ಟು. ಈ ರೀತಿಯಾದಂತಹ ಪದಗಳನ್ನು ಸರಿಯಾಗಿ ರೂಪದಲ್ಲಿ ಬರೆಯುವಂತಹದ್ದು. ಈಸೂರ ಸ್ವಾಗತ, ಈಸೂರ ಸ್ವಾಗತ ಇದು ಒಂದು ಊರಿನ ಹೆಸರು. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಈಸೂರು ಯಾವ ಜಿಲ್ಲೆಯಲ್ಲಿದೆ? ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಗಾಂಧೀಜಿಯವರು ಆರಂಭಿಸಿದಂತಹ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಈಸೂರಿನ ಜನತೆ ಯಾರ ಅಧಿಕಾರವನ್ನ ಧಿಕ್ಕರಿಸಿದರು? ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನ ಧಿಕ್ಕರಿಸಿದರು. ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡರು. ಈಸೂರು ಜನರ ಘೋಷಣೆ ಏನು? ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಅವರ ಘೋಷಣೆಯಾಗಿತ್ತು. ಹಾಗೆ ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಸಾಹುಕಾರ ಜಯಣ್ಣ ಮತ್ತು ಮಲ್ಲಪ್ಪಯ್ಯ. ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಬೇಜವಾಬ್ದಾರಿ ಅಧಿಕಾರಿಗಳೇ ಈಸೂರಿನಲ್ಲಿ ಪ್ರವೇಶವಿಲ್ಲ, ಪ್ರವೇಶಿಸಿದರೆ ಅಂತ ಪ್ರಶ್ನಾರ್ಥಕ ಚಿಹ್ನೆ ಇರುವಂತಹ ಫಲಕದಲ್ಲಿ ಬರೆದಿತ್ತು. ಹಾಗೆ ಕಾರಣ ಕೊಡಿ. ಬಿಟ್ಟ ಸ್ಥಳವನ್ನ ಸರಿಯಾದ ಪದದಿಂದ ತುಂಬುವಂತಹದ್ದು. ದೇವಸ್ಥಾನದ ಮುಂದೆ ಗುಪ್ತಸಭೆ ನಡೆಸಿದರು. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ಸರಿ ತಪ್ಪುಗಳನ್ನು ಗುರುತಿಸಿ ಬರೆಯಬೇಕು. ಹಾಗೆ ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯುವಂತಹದ್ದು. ಆರಂಭ, ಮುಕ್ತಾಯ, ಪ್ರವೇಶ, ನಿರ್ಗಮನ, ಸೋಲು, ಗೆಲುವು, ಧೀರ, ಹೇಳಿ. ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ ಬರಿಬೇಕು. ಹಾಗೆ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ. ಹಿಂದೆ ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದರು. ಈಸೂರಿನವರು ಸ್ವತಂತ್ರ ಪ್ರೇಮಿಗಳು. ಹಾಗೆ ಚಿತ್ರವನ್ನು ನೋಡಿ ಆ ಒಂದು ಪದಗಳನ್ನ ನಾವು ಬಳಸಿಕೊಂಡು ಒಂದು ವಾಕ್ಯವನ್ನ ರಚಿಸಬೇಕಾಗುತ್ತೆ. ಹೆಂಗಸು ಪ್ಯಾಂಟು, ಸೀರೆ, ಲಂಗ, ಬಟ್ಟೆಯನ್ನು ದಾರದಲ್ಲಿ ಸೂರ್ಯನ ಬೆಳಕಿಗೆ ಒಣಗಿಸುತ್ತಿದ್ದಾಳೆ. ಇಲ್ಲಿ ಮಾದರಿಯಂತೆ ಅಂತ ಅಂದ್ರೆ ಇಲ್ಲಿ ಏಕವಚನ ಬಹುವಚನ ರೂಪದಲ್ಲಿ ಬರೆಯುವಂತಹದ್ದು. ಕುದುರೆ, ಕುದುರೆಗಳು, ಗಿಣಿ, ಗಿಣಿಗಳು ಈ ರೀತಿಯಾಗಿ ಬರಿಬೇಕು. ಹಾಗೆ ಇಲ್ಲಿ ಉಳಿದಂತಹ ಬಹುವಚನಗಳು ಅಣ್ಣ, ಅಣ್ಣಂದಿರು, ಅಜ್ಜ, ಅಜ್ಜಂದಿರು, ತಮ್ಮ, ತಮ್ಮಂದಿರು ಈ ರೀತಿಯಾಗಿ ಬಹುವಚನ ಕ್ರಮದಲ್ಲಿ ಬರಿಬೇಕು. ಹಾಗೆ ಈ ಚಿತ್ರದಲ್ಲಿ ಇರುವಂತಹವುಗಳನ್ನ ಬಹುವಚನ ರೂಪದಲ್ಲಿ ಹುಡುಕಿಕೊಂಡು ಬರೆಯಬೇಕು. ದೇವಸ್ಥಾನಗಳು, ರಥಗಳು, ಬಣ್ಣದ ಪೇಪರ್ಗಳು, ಜನರುಗಳು, ತೆಂಗಿನ ಮರಗಳು ಈ ರೀತಿಯಾಗಿ ಬರಿಬೇಕು. ಅಂಗಡಿಗಳು, ಅನ್ಯದೇಶೀಯ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯಾಸದಲ್ಲಿರುವಂತಹ ಒಂದು ವ್ಯಾಕರಣ ಅಂಶಗಳನ್ನೇ ಒಂದು ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಹಾಗೆ ನುಡಿಗಟ್ಟುಗಳ ಅರ್ಥವನ್ನು ತಿಳಿಯಿರಿ.
ಹಾಗೆ ವಾಕ್ಯದಲ್ಲಿ ಬಿಟ್ಟ ಸ್ಥಳವನ್ನು ನುಡಿಗಟ್ಟುಗಳನ್ನು ಸೂಕ್ತವಾದಂತಹ ಒಂದು ವಾಕ್ಯಕ್ಕೆ ಸರಿ ಹೊಂದುವಂತೆ ಬರಿಬೇಕು. ರಾಜು ಕೆಲಸವನ್ನು ಮಾಡುವುದರಲ್ಲಿ ಎತ್ತಿದ ಕೈ. ಈ ರೀತಿಯಾಗಿ ನಾವು ಆ ಒಂದು ವಾಕ್ಯಕ್ಕೆ ಸರಿ ಎನ್ನಿಸುವಂತಹ ನುಡಿಗಟ್ಟನ್ನು ಬರಿಬೇಕಾಗುತ್ತೆ. ಹಾಗೆ ಪಾಠ 7 ಪ್ರಾಮಾಣಿಕ ಬಾಲಕ. ಬಿಟ್ಟ ಸ್ಥಳವನ್ನು ಬರೆಯುವಂತಹದ್ದು. ದಾರಿ ಬದಿಯ ಡ್ಯಾಶ್ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸುತ್ತಿದ್ದವು. ಮಾವಿನ ಹಣ್ಣಿನ ತೋಪಿನಲ್ಲಿದ್ದಂತಹ ಹಣ್ಣುಗಳು. ಶಾಸ್ತ್ರಿಯವರಲ್ಲಿ ದೇಶಪ್ರೇಮ ಪುಟಿದೆದ್ದಿತು. ಈ ರೀತಿಯಾದಂತಹ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗುತ್ತೆ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹದ್ದು. ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು? ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದಂತಹ ಬೆಳೆದಂತಹ ಪಕ್ವವಾಗಿರುವಂತಹ ಮಾವಿನ ಹಣ್ಣುಗಳನ್ನು ಮಕ್ಕಳು ಆಕರ್ಷಿಸಿದವು. ಹಣ್ಣುಗಳು ಮಕ್ಕಳಿಗೆ ಆಕರ್ಷಿಸಿದವು. ಈ ರೀತಿಯಾದಂತಹ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಹಾಗೆ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೇನೆ. ಹಾಗೆ ಇದನ್ನು ಕೂಡ ಉತ್ತರವನ್ನು ಬರ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ಹಾಗೆ ಕಾರಣವನ್ನು ಕೊಡಿ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ. ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಎನ್ನುವಂತಹ ಪ್ರಶ್ನೆ. ಇದನ್ನು ಬಾಲಕ ಮಾವಿನ ತೋಪಿನ ಮಾಲೀಕನಿಗೆ ಹೇಳುವಂತಹದ್ದು. ಹಾಗೆ ಸ್ವಂತ ವಾಕ್ಯಗಳನ್ನು ರಚಿಸಿ. ಮನೆ ಮಾತಾಗು. ಗಾಂಧೀಜಿ ದೇಶಪ್ರೇಮ ಮನೆ ಮಾತಾಗಿದೆ. ಹಾಗೆ ಹೊಣೆ ಹೊತ್ತು. ನಾನು ಮನೆಯ ಜವಾಬ್ದಾರಿಯ ಹೊಣೆ ಹೊತ್ತಿದ್ದೇನೆ ಎನ್ನುವಂತಹ ಸ್ವಂತ ವಾಕ್ಯಗಳು. ನೀವು ನಿಮ್ಮ ಸ್ವಂತ ವಾಕ್ಯವನ್ನು ರಚಿಸಬಹುದು. ಈ ಒಂದು ಚಿತ್ರದಲ್ಲಿರುವಂತಹದ್ದು ಟೋಪಿ. ಇದು ಸುಂದರವಾಗಿ ಕಾಣಲು ಧರಿಸುತ್ತಾರೆ. ಹಾಗೆ ಬಿಸಿಲಿನ ತಾಪದಿಂದ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ತಲೆಗೆ ಹಾಕಿಕೊಳ್ಳುತ್ತಾರೆ. ಹಾಗೆ ಪೆನ್ನು, ಇದನ್ನು ಬರೆಯೋದಕ್ಕೆ ಬಳಸ್ತಾರೆ. ಪುಸ್ತಕ ಓದುವುದಕ್ಕೆ. ರೈಲು ಪ್ರಯಾಣಿಸಲು. ಹಾಗೆ ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು, ನೀರು ಏಕೆ ಸುರಿಯುತ್ತಿದೆ? ನಲ್ಲಿಯನ್ನು ಬಂದ್ ಮಾಡಿಲ್ಲ, ಹಾಗಾಗಿ ನೀರು ಸುರಿಯುತ್ತಿದೆ. ಹಾಗೆ ನೀರು ಸುರಿಯುವುದನ್ನು ನಿಲ್ಲಿಸಬೇಕು, ಏಕೆ? ನೀರನ್ನು ಉಳಿಸಬೇಕು, ಹಾಗಾಗಿ. ಇಲ್ಲಿ ಮಕ್ಕಳು ಆಟವನ್ನು ಆಡುತ್ತಿದ್ದಾರೆ. ಹಾಗೆ ಇಲ್ಲಿ ಪಕ್ವ ಅಂತ ಅಂದರೆ ಅದರ ಅರ್ಥ ಹಣ್ಣಾದ. ಧಾವಿಸು, ವೇಗವಾಗಿ ಓಡು. ಗಲಿಬಿಲಿ, ಗೊಂದಲ, ನೇತೃತ್ವ, ನಾಯಕತ್ವ ಇವು ಅವುಗಳ ಅರ್ಥ ಆಗಿರುತ್ತೆ. ಸಂಕ್ರಾಂತಿ ಪದ್ಯ. ಹಬ್ಬ ಬಂತು ಹಬ್ಬ ಬಂತು, ಹಬ್ಬ ಬಂತು ಹಬ್ಬ, ಅಂತು ಇಂತು ತಂದೆ ತಂತು, ಕಂತೆ ಕಂತೆ ಕಬ್ಬ. ಈ ರೀತಿಯಾದಂತಹ ಪದ್ಯಗಳನ್ನು ರಾಗವಾಗಿ ಹೇಳಬೇಕು. ಈ ಒಂದು ಪದ್ಯದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ತಂಗಿಯು ಯಾವ ಲಂಗವನ್ನು ಹಾಕಿಕೊಂಡಿದ್ದಳು? ಜರಿಯಿಂದ ಕೂಡಿದ ಮಡಕೆ ಮುರಿಯದ ಲಂಗವನ್ನು ಆಕೆ ಹಾಕಿಕೊಂಡಿದ್ದಳು. ಹಾಗೆ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ವಂದಿಸಿ ಬರೆಯಿರಿ. ಬೆಳಗ್ಗೆಯಿಂದ ನೀನು ಶಾಲೆಯಲ್ಲಿ ಮಾಡುವಂತಹ, ಮನೆಯಲ್ಲಿ ಮಾಡುವಂತಹ ಘಟನೆಗಳು. ಬೆಳಗ್ಗೆ ಬೇಗನೆ ಎದ್ದು ಹಲ್ಲನ್ನು ಉಜ್ಜಿ ಸ್ನಾನ ಮಾಡಿ ದೇವರಿಗೆ ವಂದಿಸುತ್ತೇನೆ. ಶಾಲೆಗೆ ಹೋಗುವ ಮೊದಲು ಅಂದಿನ ವೇಳಾಪಟ್ಟಿಯಂತೆ ವಸ್ತುಗಳನ್ನು ಜೋಡಿಸಿಕೊಳ್ಳುತ್ತೇನೆ. ಬೆಳಗಿನ ಉಪಹಾರ ಮುಗಿಸಿ ಶಾಲೆಗೆ ಹೋಗುವೆನು. ಶಾಲೆಗೆ ಹೋಗಿ ಪ್ರಾರ್ಥನೆ ಮಾಡುವೆನು. ಈ ರೀತಿಯಾದಂತಹ ನನ್ನ ಒಂದು ಶಾಲೆಯ ಘಟನೆಗಳು. ನೀವು ನಿಮ್ಮ ಘಟನೆಗಳನ್ನು ಬರೀಬಹುದು. ಹಾಗೆ ಇಲ್ಲಿರುವಂತಹ ವಚನಗಳನ್ನು, ಲಿಂಗ ರೂಪಗಳನ್ನು ಬದಲಾಯಿಸಿ ಬರಿಬೇಕಾಗುತ್ತೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ವಿಭಾಗಿಸಿ ಬರಿಬೇಕು. ಹಾಗೆ ಸಂಕ್ರಾಂತಿ ಪದದಲ್ಲಿ ಬರುವಂತಹ ಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ. ಬಂತು ತಂತು, ತಂಗಿ ಗೋಬಿ,
ಅಚ್ಚುಮೆಚ್ಚು, ಹೆರೆದು ಮೆರೆದು ಈ ರೀತಿಯಾದಂತಹ ಪ್ರಾಸಪದಗಳನ್ನು ನೋಡಬಹುದು. ಧನ್ಯವಾದಗಳು.